ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 675 ಕೋಟಿಂಗ್ ಹಾಕ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಲೋನ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ? ಆರಾಮಾಗಿ ಒಂದು 5 ಲಕ್ಷ ತನಕ ಮಾಡ್ಬೋದು. ಮುಂದೆ 1,80,000 ಫೈನಲ್ ಆಗುತ್ತೆ. ಫೈನಲ್ ಸರ್ ಇದು? 1,80,000 ಫೈನಲ್ ಆಗುತ್ತೆ. ಓಕೆ ಸರ್. ಇದನ್ನು ನಿಮಗೆ 285 ಫೈನಲ್ ಮಾಡಿ ಕೊಡ್ತೀನಿ. 285 ಫೈನಲ್ ಸರ್ ಇದು? ಈ ಗಾಡಿ ನಿಮಗೆ 3,60,000 ಕೋಟಿಂಗ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್. 545 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಗಾಡಿ ಕೂಡ ಈ ಗಾಡಿ 3,75,000 ಫೈನಲ್ ಮಾಡಿ ಕೊಡ್ತೀನಿ. ಈ ಗಾಡಿ ಕೂಡ ನಿಮಗೆ 2,85,000 ಹಾಕಿದ್ದೀನಿ, ನೆಗೋಷಿಯಬಲ್. ಡೀಸೆಲ್ ಒಳ್ಳೆ ಮೈಲೇಜ್, ಆರಾಮಾಗಿ ಒಳ್ಳೆ ಮೈಲೇಜ್ ಗಾಡಿ. ಈ ಗಾಡಿ ನಿಮಗೆ 445 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 425 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದ್ದೀನಿ. ಈ ಶೋರೂಮಲ್ಲಿ ಮಲ್ಟಿ ಬ್ರ್ಯಾಂಡ್ ಹಂಗೆ ಮಾಡೆಲ್ ಗಾಡಿಗಳು ಜಾಸ್ತಿ ಇದೆ. ಕಾರ್ ಯಾರು ನೋಡ್ತಿದ್ರೆ ಮಾಡೆಲ್ ಕಾರ್ಗಳನ್ನ ಯಾರು ನೋಡ್ತಿದ್ರೆ ಈ ಶೋರೂಮ್ ತುಂಬ ಇದಾವೆ. ಸೊ ಈ ಶೋರೂಮ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಇವಾಗ ಶೋರೂಮ್ ಅವ್ರ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್. ಹೈ ಸರ್, ವೆಲ್ಕಮ್ ಟು ಮೈ ಚಾನಲ್ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಹೆಸರು ಸರ್? ರಿಹಾನ್ ಅಂತ. ಹೌದಾ ಸರ್? ನಿಮ್ಮ ಶೋರೂಮು ತುಂಬ ಯೂಟ್ಯೂಬಲ್ಲಿ ತುಂಬ ಕಡೆ ನಾನು ನೋಡಿದ್ದೀನಿ. ಸೊ ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ನಿಮಗೆ IND ಕಾರ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. IND ಕಾರ್ಸ್ ಅಂತ ಹೌದು, ನಮ್ಮ ಹತ್ರ 3 years ವಾರಂಟಿ ಸಮೇತ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಹೌದು ಸರ್. ಇದು ನಿಮಗೆ ಬನ್ನರ್ಕಟ್ಟ ಮೀನಾಕ್ಷಿ ಮಾಲ್ ಇದೆ, ಬ್ಯಾಕ್ ಸೈಡ್ ಬರುತ್ತೆ. ಜಸ್ಟ್ ಮೀನಾಕ್ಷಿ ಮಾಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗಾಡಿ ಹತ್ಕೊಂಡು ನಮ್ಮವರೇ ಬರ್ತಾರೆ. ಹೌದಾ ಸರ್? ಸರ್ ಇವತ್ತಿನ ಸ್ಟಾಕಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸ್ಟಾರ್ಟಿಂಗ್ ನಿಮಗೆ 185 ಇಂದ ಸ್ಟಾರ್ಟಿಂಗ್. 185 ಇಂದ ಸ್ಟಾರ್ಟ್ ಇದೆ ಇಲ್ಲಿ. ಸರ್ ಲೋನ್ ಎಲ್ಲ ಆಗುತ್ತಲ್ವಾ ಸರ್? ಹೌದು, ಎಲ್ಲ ಮಾಡಿಸ್ಕೊಡ್ತೀವಿ. ಸರ್ ಆಲ್ ಓವರ್ ಕರ್ನಾಟಕ ಸರ್? ಹೌದು, ಮಾಡಿಸ್ಕೊಡ್ತೀವಿ. ಮೊಬೈಲ್ ಎಲ್ಲ ಚೆನ್ನಾಗಿದ್ರೆ ಆಲ್ ಓವರ್ ಮಾಡಿಸ್ಕೊಡ್ತೀವಿ. ಹೌದಾ ಸರ್? ಸರ್ ಇದು ಲೋನ್ ಬಂದ್ಬಿಟ್ಟು ಯಾವ ಮಾಡಲ್ ಅಂದ್ರೆ 2010, 11, 12 ಯಾವ ಮಾಡಲ್? 11 ಮಾಡಲ್ ಮಾಡ್ತೀವಿ. 11, 12 ನಿಮಗೆ ಲೋನ್ ಆಲ್ಮೋಸ್ಟ್ ಬೇಕಂದ್ರೆ ಒಂದು ಆಲ್ಮೋಸ್ಟ್ ಒಂದು ಅಮೌಂಟ್ ಬರ್ಬೇಕಂತಂದ್ರೆ ಲೋನ್ ತಗೊಳ್ಳೋದು. ಒಂದು 12 ಮಾಡೋ 13 ಮಾಡೋ ಮೇಲೆ ಲೋನ್ ಬೆಟರ್. ಅದು ಅದ್ರ ಮೇಲೆ ಲೋನ್ ಬೆಟರ್. ಸರ್ ಹಾಗೆ ನಿಮ್ಮ ಶೋರೂಮ್ ಬಗ್ಗೆ ತುಂಬ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ನಾನೇ ನೋಡಿದ್ದೀನಿ ಎಷ್ಟೋ. ಸೊ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ ಇಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಅದಕ್ಕೂ ನಾನು ವಿಡಿಯೋ ಮಾಡೋಣ ಅಂತ ಇಲ್ಲಿ ಬಂದ್ಬಿಟ್ಟು ಶೋರೂಮ್ ವಿಡಿಯೋ ಮಾಡ್ತಿದ್ದೀನಿ. ಸರ್ ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಾವು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ, ಜಸ್ಟ್ ಇಷ್ಟು ಹೇಳ್ತೀನಿ ಸರ್. ಎಷ್ಟೊಂದು ನೋಡ್ತೀರಾ ನೀವು, ಜಸ್ಟ್ ವಾರಂಟಿ ಸಮೇತ 3 years ವಾರಂಟಿ ಕೊಡ್ತೀವಿ. ಆಲ್ಮೋಸ್ಟ್ ಒಂದು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಜಸ್ಟ್ IND ಕಾರ್ಸ್ ಒಂದ್ಸತಿ ವಿಸಿಟ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಅವ್ರು ಹೇಳ್ದಂಗೆ 3 years ಇಲ್ಲಿ ವ್ಯಾರಂಟಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ಕಾರ್ಗಳೆಲ್ಲ ನೋಡ್ಬೋದು, ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿ ಕಂಡೀಷನ್ ಕೂಡ ಚೆಕ್ ಮಾಡಿ ನೋಡ್ಬೋದು ನೀವು ಕಾರ್ಗಳನ್ನೆಲ್ಲ. ಆಲ್ರೆಡಿ ಕಸ್ಟಮರ್ ತುಂಬ ಜನ ಬಂದಿರೋ, ಹಾಗೆ ಒಂದು ಕಾರ್ ಕೂಡ ಸೇಲ್ ಇದೆ ಇವಾಗ. ಸೊ ಒಳ್ಳೆ ಕಾರ್ನ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಅಂತ ಅನ್ಬೋದು. ಹಾಗೆ ಕೂಡ ಲೋನ್ ಕೂಡ ಆಗುತ್ತೆ ಅಂದ್ರೆ ಅವರು 11, 12 ಮೇಲೆ. ಸೊ ಮತ್ತೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಇಲ್ಲಿರೋ ಕಾರ್ಗಳನ್ನ ಅಲ್ಲೂ ಕೂಡ ಹಾಕಿರ್ತೀನಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸ್ಕೋಡಾ ಇದೆ, ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು ಸ್ಕೋಡಾ ಸೂಪರ್ಬ್ 2012 ಮಾಡಲ್ ಬರುತ್ತೆ. ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, ಎಲ್ಲಿಗೆ ಸ್ಟಾಪ್ ಅಂಡ್ ಬರುತ್ತೆ. ಇದ್ರಲ್ಲಿ ಫೀಚರ್ಸ್ ನಿಮಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪೌಂಡರ್ಸ್, ಅಲೈವಿಲ್ಸ್, ಡಿಫಾಗರ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್, ಸನ್ರೂಫ್ ಎಲ್ಲ ಪ್ರತಿ ಒಂದು ಬರುತ್ತೆ. ಹೌದು, ಫುಲ್ಲಿ ಟಾಪ್ ಅಂಡ್ ಬರುತ್ತೆ ನಿಮಗೆ. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 675 ಕೋಟಿಂಗ್ ಹಾಕ್ತೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಲೋನ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ? ಆರಾಮಾಗಿ ಒಂದು 5 ಲಕ್ಷ ತನಕ ಮಾಡ್ಬೋದು. ಸೊ ಮುಂದೆ ಬಂದ್ರೆ ಕಡಿಮೆ ಆಗೋದು ಸರ್? ಫೈನಲ್ ಸರ್ ಇದು? ಇಲ್ಲ, ಮಾಡಿಕೊಡ್ತೀವಿ. ಹೌದಲ್ಲ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಫೋರ್ಡ್ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು? ಇದು ಫೋರ್ಡ್ ಫಿಯೆಸ್ಟಾ ಬರುತ್ತೆ ನಿಮಗೆ. 2009 ಮಾಡಲ್, ಸೆಕೆಂಡ್ ಓನರ್ ಬರುತ್ತೆ. ಪೆಟ್ರೋಲ್ ಗಾಡಿ ನಿಮಗೆ 1.6. ಇದರಲ್ಲಿ ಫೀಚರ್ಸ್ ಬೇಕಾದ್ರೆ ಪವರ್ ಸ್ಟೇರಿಂಗ್, ವಿಂಡೋಸ್, ಆಮೇಲೆ ನಾರ್ಮಲ್ ಫೀಚರ್ಸ್ ಬರುತ್ತೆ ನಿಮಗೆ. ಬೇಸಿಕ್ ಗಾಡಿ ಬರುತ್ತೆ. ಬೇಸಿಕ್ ಸರ್, ಇದು ಮಿಡ್ ವರ್ಷನ್ ಬರುತ್ತೆ. ಓಕೆ ಸರ್, ಇದ್ರ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಇದು 1,80,000 ಫೈನಲ್ ಆಗುತ್ತೆ. ಫೈನಲ್ ಸರ್ ಇದು? 1,80,000 ಫೈನಲ್ ಆಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಸರ್ ಇದು ಮಾರುತಿ ಸುಜುಕಿ ಸೆಲೆರಿಯಾ ಆಟೋಮೆಟಿಕ್ ಬರುತ್ತೆ. 2014 ಮಾಡಲ್, ಆಟೋಮೆಟಿಕ್, BXI ಆಪ್ಷನಲ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ 59,000 ಡ್ರಿವನ್ ಆಗಿದೆ ಗಾಡಿ. ಈ ಗಾಡಿ ಕೂಡ ನಿಮಗೆ 3,75,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಹಂಗೆ ನೆಕ್ಸ್ಟ್ ಚೆವರ್ಲೆಟ್ ಬಿಟ್ಟು 2017 ಮಾಡಲ್, ಸೆಕೆಂಡ್ ಓನರ್ ಬರುತ್ತೆ ನಿಮಗೆ. ಬೇಸಿಕ್ ಗಾಡಿ ಇದು, ಸಾರಿ ಮಿಡ್ ವೇರಿಯಂಟ್ ಗಾಡಿ ಇದು. ಈ ಗಾಡಿ ಕೂಡ ನಿಮಗೆ ಒಂದು 57,000 ಡ್ರಿವನ್ ಆಗಿದೆ. ಈ ಗಾಡಿ ನಿಮಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ. ಓಕೆ, 3,500 ಮಾಡಿಸ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅನ್ಬೋದು ಸರ್. 17 ಮಾಡಲ್ ಇದು 4 ಲಕ್ಷ ಕೆಳಗಡೆ ಯಾರು ಕೊಡಲ್ಲ ಗಾಡಿ. ಹೌದು ಸರ್. ಸರ್ ಇನ್ನು ಮುಂದೆ ಕಡಿಮೆ ಆಗ್ಬೋದಲ್ವಾ? ಮಾಡೋಣ, ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಹಂಗೆ ನೆಕ್ಸ್ಟ್ ಇದು ನಿಮಗೆ ಚೆವರ್ಲೆಟ್ ಕ್ಯಾಪ್ಟಿವಾ 2010 ಮಾಡಲ್, 9 ಮಾಡಲ್, ಸಿಂಗಲ್ ಓನರ್ ಗಾಡಿ ಬರುತ್ತೆ ನಿಮಗೆ. LTZ ಟಾಪ್ ಎಂಡ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ. ಈ ಗಾಡಿ ನಿಮಗೆ 3,60,000 ಕೋಟಿಂಗ್ ಮಾಡಿದ್ದೇನೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರಿ ಸರ್. ಹಂಗೆ ನೆಕ್ಸ್ಟ್ ಸರ್ ಹಾಗೆ ಚೆವರ್ಲೆಟ್ ಬೀಟ್ ಇದನ್ನು 2012 ಮಾಡಲ್ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ನಿಮಗೆ. ಇದನ್ನು ಮಿಡ್ ವೇರಿಯಂಟ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ ಹಿಂಗೆ NOC ಬೇಕಂದ್ರೆ 2,30,000 ಫೈನಲ್ ಆಗುತ್ತೆ. 2,30,000 ಸರ್ ಇದು? ಕೇರಳ ಆಗೋದು. ಸೊ NOC ಅಂದ್ರೆ ಸರ್ ಎಷ್ಟಾಗುತ್ತೆ? 2,30,000 ಫೈನಲ್ ಮಾಡ್ಕೊಡ್ತೀವಿ. ಸರಿ ಸರ್. ಸರ್ ನೆಕ್ಸ್ಟ್ ಹಂಗೆ ಡಸ್ಟರ್ ಸರ್. ಡಸ್ಟರ್ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, RXZ ಟಾಪ್ ಅಂಡ್ 110 PS ಬರುತ್ತೆ. ಈ ಗಾಡಿ ಕೂಡ ನಿಮಗೆ 4 ಹೊಸ ಟೈರ್ಸ್, ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕೋರೆ ಕಸ್ಟಮರ್. ಓಕೆ, ಈ ಗಾಡಿ ಕೂಡ ನಿಮಗೆ
545 ಕೋಟಿಂಗ್ ಗಾಡಿ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಶಿಫ್ಟ್ ಇದೆ, ಡೀಟೇಲ್ಸ್ ಹೇಳಿ ಸರ್. ಸ್ವಿಫ್ಟ್ ಡಿಸೈರ್ ಬರುತ್ತೆ ನಿಮಗೆ. ಇದು 2014 ಮಾಡಲ್ ಸೆಕೆಂಡ್ ಅಂದ್ರೆ ಡೀಸೆಲ್ ಗಾಡಿ VDI ಬರುತ್ತೆ ನಿಮಗೆ. Okay. ಈ ಗಾಡಿ ಕೂಡ ನಿಮಗೆ NOC ಬೇಕಾದ್ರೆ 2,95,000 NOC ಮಾಡಿ ಕೊಡ್ತೀನಿ. ಸರಿ ಸರ್, ಓಕೆ ಸರ್. ಸರ್ ರೆನಾಲ್ಡ್ ಕ್ವಿಡ್ 2017 ಮಾಡಲ್ ಸೆಕೆಂಡ್ ಓನರ್ RXL ಬರುತ್ತೆ ನಿಮಗೆ. ಈ ಗಾಡಿ ಕೂಡ Okay. ಈ ಗಾಡಿ 3,75,000 ಫೈನಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ಹುಂಡೈ ಯಾನ್ 2013 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ಹಾ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಈ ಗಾಡಿ ಕೂಡ ನಿಮಗೆ. Okay. 2,75,000 ಇದೆ, 275 ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಸರ್ ಫಿಯಾಟ್ ಪುಂಟೋ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. Okay. ಈ ಗಾಡಿ ಟೈರ್ಸ್ ಎಲ್ಲ ತೋರಿಸ್ಕೊಳ್ಳಿ ಕಸ್ಟಮರ್ಗೆ. 4 ಹೊಸ ಟೈರ್ಸ್, ಹೊಸ ಸೀಟ್ ಎಲ್ಲ ಹಾಕೋರೆ ಕಸ್ಟಮರ್. ಡೀಸೆಲ್ ಗಾಡಿ 18-20 ಮೈಲೇಜ್ ಬರುತ್ತೆ ಗಾಡಿ ಇದು. Okay. ಈ ಗಾಡಿ ಕೂಡ ನಿಮಗೆ 2,85,000 ಹಾಕಿದ್ದೀನಿ. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್, ಆರಾಮಾಗಿ ಒಳ್ಳೆ ಮೈಲೇಜ್ ಗಾಡಿ. ಸರ್ ಹಂಗೆ ನೆಕ್ಸ್ಟ್ ಸರ್ ವೋಕ್ಸ್ವ್ಯಾಗನ್ ವೆಂಟೋ ಆಟೋಮೆಟಿಕ್ ಬರುತ್ತೆ. 2012 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಬರುತ್ತೆ ನಿಮಗೆ. ಹಾ ಸರ್. ಆಲ್ಮೋಸ್ಟ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ ಈ ಗಾಡಿ ಕೂಡ ನಿಮಗೆ. ಓಕೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹೌದು, ಮ್ಯಾಗ್ವಿಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಈ ಗಾಡಿ ನಿಮಗೆ 445 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಕಡಿಮೆ ಆಗುತ್ತಲ್ಲ ಸರ್ ಮುಂದೆ ಬಂದ್ರೆ? ಮಾಡಿ ಕೊಡ್ತೀವಿ. ಸರ್ ನೆಕ್ಸ್ಟ್ ಸರ್ ಹೋಂಡಾ ಜಾಯ್ಸ್ 2016 ಮಾಡಲ್ ಸಿಂಗಲ್ ಓನರ್ 62,000 ಡ್ರಿವನ್ ಆಗಿದೆ ಗಾಡಿ ಇದು. ಓಕೆ ಸರ್. ಈ ಗಾಡಿ 575 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಹೋಂಡಾ ಅಮೇಜೋ 2016 ಮಾಡಲ್ ಗಾಡಿ ಇದೆ. ಎಲ್ಲೋ ಬೋರ್ಡ್ ನಾವು ಎಲ್ಲೋ ಬೋರ್ಡ್ ಮಾಡಲ್ಲ, ಕಸ್ಟಮರ್ ಗಾಡಿ ಮಾಡ್ತಾ ಇದೀವಿ. ಹಾ ಸರ್. ಈ ಗಾಡಿ 2016 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಆಲ್ಮೋಸ್ಟ್ ನೀವು ಎಲ್ಲೋ ಬೋರ್ಡ್ ಮಾಡ್ತೀರಾ ಒಳ್ಳೆ ಗಾಡಿ. ಹಿಂಗೆ ತಗೊಂತೀರಾ ಅಂದ್ರೆ 3,500 ಮಾಡಿಸ್ಕೊಡ್ತೀನಿ. 3,500 ಸರ್ ಎಲ್ಲೋ ಬೋರ್ಡ್ 16 ಮಾಡಲ್ ಗಾಡಿ, ಅದು 16 ಮಾಡಲ್ ಬೆಸ್ಟ್ ಪ್ರೈಸ್ ಅನ್ಬೋದು ಸರ್ ಆಕ್ಚುಲಿ. ಸರ್ 16 ಮಾಡಲ್ ಸಿಂಗಲ್ ಓನರ್ ಸೆಲೆರಿಯೋ VXI ಆಪ್ಷನಲ್ ಬರುತ್ತೆ ನಿಮಗೆ. ಈ ಗಾಡಿಯಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೈವ್ ಸ್ಟೇರಿಂಗ್, ಆಟೋ ಕಂಟ್ರೋಲ್, AC ಮಿಕ್ಸ್ ಪ್ರತಿ ಒಂದು ಬರುತ್ತೆ ಈ ಗಾಡಿ. ಸರ್ ಮಿಡ್ ವರ್ಷನ್ ಬರುತ್ತಲ್ವಾ? VXI ಆಪ್ಷನಲ್ ಬರುತ್ತೆ. ಆಪ್ಷನಲ್ ಬಂದ್ರೆ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ ನಿಮಗೆ. ಸಿಂಗಲ್ ಓನರ್ ಗಾಡಿ ಇದು. 4 ಹೊಸ ಟೈರ್ಸ್ ಹಾಕಿದ್ದಾರೆ ಕಸ್ಟಮರ್ಸ್. ಈ ಗಾಡಿ ಕೂಡ ನಿಮಗೆ 425 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ. ಹುಂಡಾ i20 2015 ಮಾಡಲ್ ಸಿಂಗಲ್ ಓನರ್ ಗಾಡಿ, 91,000 ಡ್ರೈವನ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ, ಪೆಟ್ರೋಲ್. ಈ ಗಾಡಿ 585 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಹುಂಡಾ ಎಲೆಂಟ್ರಾ 2014 ಮಾಡಲ್ SX ಆಪ್ಷನಲ್ ಬರುತ್ತೆ ಈ ಗಾಡಿ ಕೂಡ ನಿಮಗೆ. ಸಡನ್ ಸ್ಟಾರ್ಟ್, ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ರೆಡಿ ಫಾಗರ್ ಪ್ರತಿ ಒಂದು ಬರುತ್ತೆ. ಈ ಗಾಡಿ ನಿಮಗೆ 6,40,000 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಹೇಳಿ. ಸರ್ ಈಗಲೇ ಬಂದಿರೋದು ಹುಂಡಾ i10 ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ನಿಮಗೆ. ಮ್ಯಾನ್ಯುಯಲ್ ಪೆಟ್ರೋಲ್ ಗಾಡಿ, ಇದರಲ್ಲಿ ನಿಮಗೆ ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಈ ಗಾಡಿ ನಿಮಗೆ. ಈಗಲೇ ಬಂದಿರೋದು, ಇನ್ನು ವಾಶ್ ಪಾಲಿಶ್ ಏನ್ ಮಾಡಿಲ್ಲ. ಸೊ ಜಸ್ಟ್ ಬಂತಲ್ವಾ ಸರ್? ಹೌದು, ಜಸ್ಟ್ ಬಂದಿರೋದು ಗಾಡಿ ಇದು. ಈ ಗಾಡಿ ಕೂಡ ನಿಮಗೆ 445 ಮಾಡಿಸ್ಕೊಡ್ತೀವಿ. 445 ಸರ್? ಹೌದು ಸರ್. ಮುಂದೆ ಬಂದ್ರೆ ಮಾತಾಡೋಣ. ಓಕೆ ಸರ್ ಹುಂಡೈ ವರ್ನಾ 2010 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಟಾಪ್ ಎಂಡ್ ಇದು. ಈ ಗಾಡಿ ನಿಮಗೆ 2,95,000 ಕೋಟ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ನಿಮಗೆ i20 ಆಸ್ತಾ ಟಾಪ್ ಎಂಡ್ ಬರುತ್ತೆ. 2009 ಮಾಡಲ್ ಆಸ್ತಾ ಟಾಪ್ ಎಂಡ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ಬರುತ್ತೆ. ಆಸ್ತಾ ಅಂದ್ರೆ ನಿಮಗೆ ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ರೆಡಿ ಫಾಗರ್, ರೇರ್ ವೈಪರ್, ಸ್ಟೇರಿಂಗ್, ಆಟೋ ಕಂಟ್ರೋಲ್, AC ಸಿಸ್ಟಮ್ ಪ್ರತಿ ಒಂದು ಬರುತ್ತೆ. ಈ ಗಾಡಿ ನಿಮಗೆ 285 ಇದೆ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ನಿಸಾನ್ ಸನಿ 2013 ಮಾಡಲ್ ಡೀಸೆಲ್ ಗಾಡಿ ಬರುತ್ತೆ. XL ಟಾಪ್ ಎಂಡ್ ಗಾಡಿ ಬರುತ್ತೆ. ಈ ಗಾಡಿ ಕೂಡ ನಿಮಗೆ 360 ಕೋಟಿಂಗ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ ಸರ್. ಹಂಗೆ ಫೋರ್ಡ್ ಸರ್, ಹಂಗೆ ಫೋರ್ಡ್ ಫಿಗೋ 2017 ಮಾಡಲ್ ಸೆಕೆಂಡ್ ಸಿಂಗಲ್ ಓನರ್ ಡೀಸೆಲ್ ಟೈಟಾನಿಯಂ ಟಾಪ್ ಎಂಡ್ ಬರುತ್ತೆ ನಿಮಗೆ. ಡೀಸೆಲ್ ಗಾಡಿ ಇದು. ಆಲ್ಮೋಸ್ಟ್ 18-20 ತನಕ ಮೈಲೇಜ್ ಬರುತ್ತೆ. ಈ ಗಾಡಿ ನಿಮಗೆ 475 ಕೋಟ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ಹೋಂಡಾ ಬ್ರಿಯೋ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. 30,000 ಡ್ರಿವನ್ ಆಗಿದೆ. 30,000 ಡ್ರಿವನ್ ಆಗಿರೋದು ಗಾಡಿ. 30,000 ಸರ್? ಬರೀ 30,000 ಡ್ರಿವನ್ ಆಗಿದೆ. ಹಿಸ್ಟ್ರಿ ಸಮೇತ ಸಿಗುತ್ತೆ ಗಾಡಿ ಇದು. ಈ ಗಾಡಿ ನಿಮಗೆ 445 ಕೋಟ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. XUV ನಿಮಗೆ 2014 ಮಾಡಲ್ ಡೀಸೆಲ್ ಗಾಡಿ ಬರುತ್ತೆ ನಿಮಗೆ. W6 ಬರುತ್ತೆ. ಈ ಗಾಡಿ ನಿಮಗೆ 495 ಆಗುತ್ತೆ. 495 ಸರ್? ಹೌದು ಸರ್. ಟಾಟಾ ಸುಮೋ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರುತ್ತೆ ನಿಮಗೆ. ಗ್ರ್ಯಾಂಡ್ ಸಿಂಗಲ್ ಓನರ್ ಡ್ರಿವನ್ ಆಗಿರೋದು ಗಾಡಿ ಇದು. 82,000 ಡ್ರಿವನ್ ಆಗಿದೆ. ಈ ಗಾಡಿ ನಿಮಗೆ 365 ಕೋಟ್ ಮಾಡಿದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಮಹೀಂದ್ರಾ ರೆಕ್ಸ್ಟಾನ್ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಬರುತ್ತೆ ನಿಮಗೆ. RX5 ನಿಮಗೆ ಟಾಪ್ ಎಂಡ್ ಬರುತ್ತೆ, ಜಸ್ಟ್ ಸನ್ರೂಫ್ ಬರಲ್ಲ ಈ ಗಾಡಿ ನಿಮಗೆ. ಈ ಗಾಡಿ ನಿಮಗೆ ಮ್ಯಾನ್ಯುಯಲ್ ಬರುತ್ತೆ. ಈ ಗಾಡಿ ನಿಮಗೆ 4,70,000 ಕೋಟ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಸರ್ ಫೋರ್ಡ್ ಎಕೋಸ್ಪೋರ್ಟ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರುತ್ತೆ ನಿಮಗೆ. ಟೈಟಾನಿಯಂ ಪ್ಲಸ್ ಬರುತ್ತೆ. ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್, ರೆಡಿ ಫಾಗರ್, ಸ್ಟೇರಿಂಗ್, ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ NOC ಬೇಕಂದ್ರೆ 3,95,000 ಆಗುತ್ತೆ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರುತ್ತೆ ನಿಮಗೆ. ಹೋಂಡಾ ಮೊಬಿಲಿಯೋ 7 ಸೀಟರ್ ಬೆಸ್ಟ್ ಗಾಡಿ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ 525 ಕೋಟಿಂಗ್ ಮಾಡಿದ್ದೀನಿ, ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ.
2016 ಮಾಡಲ್ ಸಿಂಗಲ್ ಓನರ್ 67 ಡ್ರಿವನ್ ಆಗಿರೋದು ಗಾಡಿ. ಆಲ್ಮೋಸ್ಟ್ ಎಸ್ ಟಾಪ್ ಎಂಡ್ ಬರುತ್ತೆ ನಿಮಗೆ ಇದು. ಓಕೆ, ಈ ಗಾಡಿ ನಿಮಗೆ 545 ಆಗುತ್ತೆ. 545 ಫೈನಲ್ ಸರ್ ಇದು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಮಾರುತಿ ಸಿಯಾಜ್ 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ ನಿಮಗೆ ಪೆಟ್ರೋಲ್ ಬರುತ್ತೆ. ಆಲ್ಮೋಸ್ಟ್ ಹೈಬ್ರಿಡ್ ಟಾಪ್ ಎಂಡ್ ಬರುತ್ತೆ ಈ ಗಾಡಿ ಕೂಡ ನಿಮಗೆ. ಜಸ್ಟ್ 59,000 ಡ್ರಿವನ್ ಆಗಿದೆ. ಈ ಗಾಡಿ ಕಸ್ಟಮರ್ ಗಾಡಿ ಪಾರ್ಕಿಂಗ್ ಸೇಲ್ ಮಾಡ್ತಾ ಇರೋದು ಸರ್. 785 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಸರ್ ಹಂಗೆ ನೆಕ್ಸ್ಟ್ SX4 ಬರುತ್ತೆ ನಿಮಗೆ 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ZX ಆಪ್ಷನಲ್ ಬರುತ್ತೆ ನಿಮಗೆ. ಈ ಗಾಡಿ ಕೂಡ ನಿಮಗೆ ಪೆಟ್ರೋಲ್ ಪ್ಲಸ್ CNG ಬರೋದು. ಆಲ್ಮೋಸ್ಟ್ 22-24 ತನಕ ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಗೆ 375 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಓಕೆ ಸರ್ ಹಂಗೆ ನೆಕ್ಸ್ಟ್ ಒಂದು ಸ್ಕೋಡಾ ಇದೆ ಸರ್. ಸ್ಕೋಡಾ ರ್ಯಾಪಿಡ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರುತ್ತೆ ನಿಮಗೆ. ಸಾರಿ, ಸೆಕೆಂಡ್ ಓನರ್ ಗಾಡಿ ಬರುತ್ತೆ ನಿಮಗೆ. ಕಂಪ್ಲೀಟ್ ಇಂಡಿವಿಜುವಲ್ ಆಗಿರೋದು. ಸರಿ ಸರ್. ಈ ಗಾಡಿ ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ ಆಂಬಿಷನ್. ಈ ಗಾಡಿ ನಿಮಗೆ 475 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಸರ್ ಹಂಗೆ ನೆಕ್ಸ್ಟ್ ಸಿಟಿ ಹೋಂಡಾ ಸಿಟಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರುತ್ತೆ. ಆಲ್ಮೋಸ್ಟ್ ವಿ ಟಾಪ್ ಎಂಡ್ ಬರುತ್ತೆ ಈ ಗಾಡಿ ಕೂಡ ನಿಮಗೆ. ಓಕೆ, ಈ ಗಾಡಿ ನಿಮಗೆ 365 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರಿ ಸರ್. ಸರ್ ನೆಕ್ಸ್ಟ್ ಸ್ಕೋಡಾ ಲಾರಾ 2012 ಮಾಡಲ್ ಸೆಕೆಂಡ್ ಓನರ್ ಆಂಬಿಷನ್ ಬರುತ್ತೆ ನಿಮಗೆ ಗಾಡಿ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ಈ ಗಾಡಿ ಕೂಡ ಅಲ್ಲಿ. ನಿಮಗೆ ಈ ಗಾಡಿ ನಿಮಗೆ 525 ಕೋಟಿಂಗ್ ಹಾಕಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ 2015 ಮಾಡಲ್ ಸಿಂಗಲ್ ಓನರ್ ಎಲಿಗೆ ಟಾಪ್ ಎಂಡ್ ಬರುತ್ತೆ ನಿಮಗೆ. ಬೇಕಂದ್ರೆ ಮ್ಯಾನ್ಯಲ್ ಇದೆ, ಬೇಕಂದ್ರೆ ಆಟೋಮೆಟಿಕ್ ಇದೆ. ಈ ಗಾಡಿ ಕೂಡ ನಿಮಗೆ 575 ಕೋಟಿಂಗ್ ಹಾಕಿದ್ದೀನಿ, ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಫಿಯೆಸ್ಟಾ ಬರುತ್ತೆ ನಿಮಗೆ. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ 475 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ಇನ್ನೊಂದು ಸಿಟಿ ಹೋಂಡಾ ಸಿಟಿ 2014 ಮಾಡಲ್ ಎಸ್ ವೇರಿಯಂಟ್ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ ಮಾರ್ಕೆಟ್ 645 ತನಕ ಮಾಡ್ತಾವ್ರೆ. 14 ಮಾಡಲ್ ಗಾಡಿ 585 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇವೆಲ್ಲ ಲೋನ್ ಆಗುತ್ತಲ್ವಾ? ಹೌದು, ಎಲ್ಲ ಗಾಡಿ ಲೋನ್ ಆಗುತ್ತೆ. ಡೀಟೇಲ್ಸ್ ಹೇಳಿ ಸರ್. ಸ್ಕೋಡಾ 80 2011 ಮಾಡಲ್ ಡೀಸೆಲ್ ಗಾಡಿ 4x4 ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಮೇಂಟೈನ್ ಆಗಿರೋದು, ಕಂಪ್ಲೀಟ್ ಇಂಡಿವಿಜುವಲ್ ಆಗಿದೆ. ಓಕೆ, ಈ ಗಾಡಿ ನಿಮಗೆ 525 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಎಲೆಂಡ್ರಾ 2016 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಪ್ಷನಲ್ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ 785 ಆಗುತ್ತೆ. ಹೋಂಡಾ ಜಾಜ್ 2015 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ನಿಮಗೆ ವಿ ಟಾಪ್ ಎಂಡ್ ಬರುತ್ತೆ. ಇದರಲ್ಲಿ ನಿಮಗೆ ABS, ಏರ್ ಬ್ಯಾಗ್ಸ್, ಪೋಸ್ಟಿಂಗ್ ಪೌಂಡರ್ಸ್ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಈ ಗಾಡಿ ನಿಮಗೆ 565 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸರ್ ಹಂಗೆ ನೆಕ್ಸ್ಟ್ ಸರ್ ಟೊಯೋಟಾ ಕೊರೋಲಾ ಅಲ್ಟಿಸ್ ಬರುತ್ತೆ ನಿಮಗೆ. ಈ ಗಾಡಿ ನಿಮಗೆ 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಈ ಗಾಡಿ ನಿಮಗೆ 375 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಬರುತ್ತೆ ನಿಮಗೆ ಆಂಬಿಷನ್. ಈ ಗಾಡಿ ಕೂಡ ನಿಮಗೆ 475 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಸರ್ ನೆಕ್ಸ್ಟ್ ಸರ್ KU 100 ಇನ್ನೊಂದಿದೆ ನಿಮಗೆ, ಸೇಮ್ ಗಾಡಿ ಬರುತ್ತೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ K8 ಬರುತ್ತೆ. ಆಲ್ಮೋಸ್ಟ್ ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ಗಾಡಿ. ಈ ಗಾಡಿ ನಿಮಗೆ 465 ಕೋಟಿಂಗ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ.